ಈಗ ಹಾರ್ಮುಜ್ ಜಲಸಂಧಿಯನ್ನ ಹೇಗಾದ್ರೂ ಮಾಡಿ ತಮ್ಮ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂತಹ ಸಿದ್ಧತೆಗಳು ನಡೀತಾ ಇದೆ. ಹಾರ್ಮುಜ್ಗೆ ದಿಗ್ಬಂಧನ ಹಾಕುವ ಬಗ್ಗೆ ಅಮೆರಿಕ ಟ್ವೀಟ್ ಮಾಡಿದೆ. ಏಪ್ರಿಲ್ 13ರಂದು ಬೆಳಗ್ಗೆ 10 ಹಾರ್ಮುಜ್ ಮೇಲೆ ದಿಗ್ಬಂಧನವನ್ನ ಹಾಕಲಾಗುತ್ತೆ. ಇರಾನ್ಗೆ ಪ್ರವೇಶಿಸುವಂತಹ ಹಡಗುಗಳಿಗೆ ನಿರ್ಬಂಧವನ್ನ ಹೇರಲಾಗುತ್ತೆ. ಇರಾನ್ನಿಂದ ನಿರ್ಗಮಿಸುವಂತಹ ಹಡಗುಗಳಿಗೂ ಕೂಡ ನಿರ್ಬಂಧ. ಇರಾನಿನೇತರ ಹಡಗುಗಳಿಗೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ. ಅಮೆರಿಕಾದ ಸೆಂಟ್ರಲ್ ಕಮಾಂಡ್ ಟ್ವೀಟ್ ಮಾಡಿರುವಂಥದ್ದು ಈ ರೀತಿಯಾಗಿ. ನಿನ್ನೆ ಅಷ್ಟೇ ಶಾಂತಿ ಸಂಧಾನ ಸಭೆಯನ್ನ ನಡೆಸಲಾಗಿತ್ತು. ಆ ಶಾಂತಿ ಸಂಧಾನ ಸಭೆಯಲ್ಲಿ ಕೆಲವೊಂದಿಷ್ಟು ಪ್ರಸ್ತಾವನೆಗಳನ್ನ ಮುಂದಿಟ್ಟಿದ್ರು. ಅಣ್ವಸ್ತ್ರ ಯೋಜನೆ ವಿಚಾರ ಆಗಿರಬಹುದು ಅಥವಾ ಅತಿಯಾದ ಷರತ್ತು, ಇರಾನ್ ತನ್ನ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಕೈಬಿಡಬೇಕು ಅಂತ ಹೇಳಿ ಅಮೆರಿಕದ ಪ್ರಮುಖ ಷರತ್ತಾಗಿತ್ತು. ಆದ್ರೆ ಮಾತುಕತೆ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಈ ವಿಚಾರದಲ್ಲಿ ಇರಾನ್ನಿಂದ ಯಾವುದೇ ರೀತಿಯಾದಂತಹ ಸ್ಪಷ್ಟ ಬದ್ಧತೆ ಸಿಕ್ಕಿರಲಿಲ್ಲ. ಈಗ ನಿರ್ಬಂಧ, ಆಸ್ತಿ ಬಿಡುಗಡೆ ಗೊಂದಲ ಕೂಡ ಇದೆ. ಸೊ ಹಾಗೆ ಈಗ ಹಾರ್ಮುಜ್ ಜಲಸಂಧಿ ಏನಿದೆ ಅದನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅನ್ನುವಂತಹ ನಿರಂತರ ಸರ್ಕಸ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ವೈಮಾನಿಕ ದಾಳಿನ ಕೂಡ ಮಾಡ್ತಿದ್ದಾರೆ. ತನ್ನ ಹಿಡಿತಕ್ಕೆ ತಗೊಂಡ್ಬಿಟ್ರೆ ಇನ್ನಷ್ಟು ಈಸಿ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಟ್ವೀಟ್ ಅನ್ನ ಮಾಡಿರುವಂತಹ ಒಂದು ಪೋಸ್ಟ್ ಅನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಾರ್ಮುಜ್ಗೆ ದಿಗ್ಬಂಧನ ಹಾಕುವ ಬಗ್ಗೆ ಅಮೆರಿಕ ಟ್ವೀಟ್ ಮಾಡಿರುವಂಥದ್ದು. ಅಂದ್ರೆ ನಾವು ಹಾಕ್ತೀವಿ, ಖಂಡಿತವಾಗ್ಲೂ ನಾವು ನಮ್ಮ ವಶಕ್ಕೆ ಪಡೆದುಕೊಳ್ಳೇ ಕೊಳ್ತೀವಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ.